ಸಣ್ಣದಾಗಿ ಆರಂಭಿಸಿದ ಮಾವು ಬೇಸಾಯ ಒಂದೇ ವರ್ಷದಲ್ಲಿ ತನ್ನ ವ್ಯಾಪ್ತಿಯನ್ನು 1000 ಎಕರೆಯಷ್ಟು ವಿಸ್ತರಿಸಿದೆ. ಸದ್ಯ ಅನ್ನದಾತರಿಗೆ ಮಾವು ಬೆಳೆಯಿಂದ ಒಳ್ಳೆ ಲಾಭವೂ ಸಿಗ್ತಿದೆ. ಹಾಗಾದ್ರೆ ರೈತ ಯಾರು, ಎಲ್ಲಿನವರು, ಇವರ ಸ್ಟೋರಿ ನಿಮ್ಮ ಮುಂದೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನಲ್ಲಿ ರೈತರ ಮಾವು ಕೃಷಿ ಕ್ಷೇತ್ರ ಒಂದೇ ವರ್ಷದಲ್ಲಿ ದುಪ್ಪಟ್ಟಾಗಿದೆ. ಮಾವು ಬೇಸಾಯಕ್ಕೆ ಪೂರಕ ಹವಾಮಾನ ಇರೋದ್ರಿಂದ ಉತ್ತೇಜಿತರಾದ ರೈತರು ನೀರಾವರಿ ಸೌಲಭ್ಯ ಅಳವಡಿಸಿಕೊಂಡು ಹನಿ ನೀರಾವರಿ ಮೂಲಕ ಮಾವಿನ ತೋಟಗಳ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಕುಂಚಾವರಂ ಮತ್ತು ಶಾದಿಪುರ ಹಾಗೂ ಮಿರಾಯಣ ಐನಾಪುರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಮಾವು ಬೇಸಾಯ ಹೆಚ್ಚಾಗಿದೆ. ನೆರೆಯ ರಾಜ್ಯದ ತೆಲಂಗಾಣದ ಉದ್ಯಮಿಗಳು, ನಿವೃತ್ತ ಅಧಿಕಾರಿಗಳು ತಾಲೂಕಿಗೆ ಬಂದು ಜಮೀನು ಖರೀದಿಸಿ ಅಭಿವೃದ್ಧಿಪಡಿಸಿ ಮಾವಿನ ಸಸಿ ನೆಟ್ಟು ಪೋಷಿಸುತ್ತಿದ್ದಾರೆ. ಕುಂಚಾವರಂ ಮತ್ತು ಐನಾಪುರ, ಸಲಗರ, ಬಸಂತಪುರ ಸುತ್ತಲಿನ ಜಮೀನು ಕೆಂಪು ಮಣ್ಣು ಹೊಂದಿದ್ದು ಮಾವು ಬೇಸಾಯಕ್ಕೆ ಪೂರಕವಾಗಿದೆ. ಜೊತೆಗೆ ಅಂತರ್ಜಲ ಮಟ್ಟವು ಉತ್ತಮವಾಗಿದ್ದರಿಂದ ಮಾವು ಬೇಸಾಯಕ್ಕೆ ಹೆಚ್ಚಿನ ಅನುಕೂಲ ಆಗಿದೆ. ಪ್ರಸಕ್ತ ವರ್ಷದಲ್ಲಿ 1000 ಎಕರೆ ಮಾವು ಬೇಸಾಯ ಕ್ಷೇತ್ರ ಹೆಚ್ಚಳವಾಗಿದೆ ಎನ್ನುತ್ತಾರೆ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಸಂತೋಷ್ ಕುಮಾರ್ ಇನಾಮದಾರ್. ಶಾದಿಪುರ, ಚಿಂದಾನೂರ, ಜೀಲವರ್ಷ, ಕುಂಚಾವರಂ, ಮೊಗದಂಪುರ, ಶಿವರಾಮಪುರ, ಶಿವರೆಡ್ಡಿಪಳ್ಳಿ, ಮೋಚಾವರಂ, ಲಕ್ಷ್ಮೀಸಾಗರ, ಬೋನಸಪುರ, ವೆಂಕಟಾಪುರ ಮತ್ತು ಐನಾಪುರ, ಬೆನಕೆನಪಳ್ಳಿ, ಮಿರಾಯಣ ಮೊದಲಾದ ಗ್ರಾಮಗಳ ವ್ಯಾಪ್ತಿಯಲ್ಲಿ ಮಾವು ಬೇಸಾಯ ಇದೆ. ತೆಲಂಗಾಣ ಗಡಿಗೆ ಹೊಂದಿಕೊಂಡ ಕುಂಚಾವರಂ ಸುತ್ತಲಿನ ಗಡಿನಾಡಿನಲ್ಲಿ ಮಾವು ಬೆಳೆಯ ಬೇಸಾಯ ಹೆಚ್ಚಾಗಿದೆ. ಇಲ್ಲಿನ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮಾವು ಕೃಷಿ ನಡೆಸುತ್ತಿದ್ದಾರೆ. ತೋಟಗಾರಿಕಾ ಯೋಜನೆ ಅಡಿಯಲ್ಲಿ ಸಹಾಯಧನ. ಪ್ರಸಕ್ತ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ 50 ಹೆಕ್ಟೇರ್ ಸಹಾಯಧನ ನೀಡಲಾಗಿದೆ. ಆದರೆ ಪ್ರದೇಶ ಹೆಚ್ಚಾಗಿದೆ, ಹೆಚ್ಚುವರಿ ಹಣ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ತೋಟಗಾರಿಕೆ ಇಲಾಖೆಯ ಸಹಾಯ ನಿರ್ದೇಶಕ ರಾಜಕುಮಾರ್ ಗೋವಿನ ತಿಳಿಸಿದರು. ತಾಲೂಕಿನಲ್ಲಿ 2500 ಎಕರೆ ಪ್ರದೇಶದಲ್ಲಿ ಮಾವು ಬೇಸಾಯ ಇದೆ. ಇದರಲ್ಲಿ ಪ್ರಸಕ್ತ ವರ್ಷ ಅಭಿವೃದ್ಧಿಪಡಿಸಿದ ಕ್ಷೇತ್ರದ ಪಾಲು ಹೆಚ್ಚಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.